ಮಹಿಳೆಯರು ಮನೆಯಲ್ಲೇ ವೇಗವಾಗಿ ತೂಕ ಇಳಿಸಿಕೊಳ್ಳುವುದು ಹೇಗೆ? ಇಂದಿನ ಜೀವನ ಶೈಲಿಯಲ್ಲಿ ಅನೇಕ ಮಹಿಳೆಯರು ಹೆಚ್ಚಿದ ತೂಕದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಕೆಲಸದ ಒತ್ತಡ, ವ್ಯಾಯಾಮದ ಕೊರತೆ, ಅಸಮತೋಲಿತ ಆಹಾರ, ನಿದ್ರೆಯ ಅಭಾವ ಮತ್ತು ಹಾರ್ಮೋನ್ ಬದಲಾವಣೆಗಳು ತೂಕ ಹೆಚ್ಚಲು ಪ್ರಮುಖ ಕಾರಣಗಳಾಗಿವೆ. ತೂಕ ಇಳಿಸಿಕೊಳ್ಳಲು ದುಬಾರಿ ಜಿಮ್ ಅಥವಾ ವಿಶೇಷ ಔಷಧಿಗಳೇ ಬೇಕೆಂದಿಲ್ಲ. ಸರಿಯಾದ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿದರೆ ಮನೆಯಲ್ಲೇ ಸುರಕ್ಷಿತವಾಗಿ ತೂಕ ಇಳಿಸಿಕೊಳ್ಳಬಹುದು. ತೂಕವನ್ನು ಆರೋಗ್ಯಕರ ರೀತಿಯಲ್ಲಿ ನಿಧಾನವಾಗಿ ಇಳಿಸಿಕೊಳ್ಳುವುದು ಉತ್ತಮ. ಸಾಮಾನ್ಯವಾಗಿ ವಾರಕ್ಕೆ ಸುಮಾರು 0.5ರಿಂದ 1 kg ತೂಕ ಇಳಿಯುವುದು ಸುರಕ್ಷಿತ ಗುರಿಯಾಗಿದೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು ಮನೆಯಲ್ಲೇ ವೇಗವಾಗಿ ತೂಕ ಇಳಿಸಿಕೊಳ್ಳುವುದು ಹೇಗೆ ಎಂಬುದರ ಕುರಿತು ಡೀಟೇಲ್ ಆಗಿ ತಿಳಿಸಿಕೊಡುತ್ತೇವೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಮಹಿಳೆಯರೇ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಮೊಟ್ಟ ಮೊದಲನೇದಾಗಿ ಬೆಳಗ್ಗೆ ಬೆಚ್ಚಗಿನ ನೀರಿನಿಂದ ದಿನ ಆರಂಭಿಸಿ. ಬೆಳಗ್ಗೆ ಎದ್ದ ತಕ್ಷಣ 1 ಅಥವಾ 2 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯುವುದು ದೇಹವನ್ನು ಹೈಡ್ರೇಟ್ ಮಾಡುತ್ತದೆ. ಇದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಮತ್ತು ದಿನವಿಡೀ ನೀರು ಕುಡಿಯುವ ಅಭ್ಯಾಸವೂ ಬೆಳೆಯುತ್ತದೆ. 2. ಪ್ರೋಟೀನ್ ಹೆಚ್ಚಿರುವ ಉಪಹಾರ ಸೇವಿಸಿ. ಬೆಳಗಿನ ಉಪಹಾರವನ್ನು ಎಂದಿಗೂ ಬಿಡಬೇಡಿ. ಇಡ್ಲಿ, ಮೊಟ್ಟೆ, ಹೆಸರುಕಾಳಿನ ದೋಸೆ, ಓಟ್ಸ್, ಮೊಸರು ಅಥವಾ ಸ್ಪ್ರೌಟ್ಸ್ಗಳಂತಹ ಪ್ರೋಟೀನ್ ಸಮೃದ್ಧ ಆಹಾರ ಹೆಚ್ಚು ಸಮಯ ಹೊಟ್ಟೆ ತುಂಬಿರುವ ಅನುಭವ ನೀಡುತ್ತದೆ. 3. ಜಂಕ್ ಫುಡ್ ಕಡಿಮೆ ಮಾಡಿ. ಚಿಪ್ಸ್, ಕೇಕ್, ಬಿಸ್ಕೆಟ್, ತಂಪು ಪಾನೀಯ, ಫಾಸ್ಟ್ ಫುಡ್ ಮತ್ತು ಹೆಚ್ಚು ಎಣ್ಣೆಯಲ್ಲಿ ಮಾಡಿದ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಕಡಿಮೆ ಸೇವಿಸಿ. ಬದಲಿಗೆ ಹಣ್ಣುಗಳು, ಸಲಾಡ್ ಮತ್ತು ಬೇಯಿಸಿದ ಆಹಾರವನ್ನು ಆಯ್ಕೆ ಮಾಡಿ. 4. ಪ್ರತಿದಿನ ಕನಿಷ್ಠ 30ರಿಂದ 45 ನಿಮಿಷ ವ್ಯಾಯಾಮ ಮಾಡಿ. ವೇಗವಾಗಿ ನಡೆಯುವುದು, ಯೋಗ, ಸ್ಕಿಪ್ಪಿಂಗ್, ನೃತ್ಯ ಅಥವಾ ಮನೆಯಲ್ಲೇ ಮಾಡುವ ಸರಳ ವ್ಯಾಯಾಮಗಳು ಕ್ಯಾಲೋರಿ ಕರಗಿಸಲು ಸಹಾಯ ಮಾಡುತ್ತವೆ. ವಾರದಲ್ಲಿ ಕನಿಷ್ಠ 5 ದಿನ ವ್ಯಾಯಾಮ ಮಾಡುವ ಗುರಿ ಇಡಿ. 5. ಹೆಚ್ಚು ನೀರು ಕುಡಿಯಿರಿ. ಪ್ರತಿದಿನ 2ರಿಂದ 3 ಲೀಟರ್ ನೀರು ಕುಡಿಯಲು ಪ್ರಯತ್ನಿಸಿ. ಕೆಲವೊಮ್ಮೆ ಬಾಯಾರಿಕೆಯನ್ನು ಹಸಿವೆಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು. ಸಾಕಷ್ಟು ನೀರು ಕುಡಿಯುವುದು, ಅನಗತ್ಯ ತಿಂಡಿಗಳನ್ನು ತಿನ್ನುವ ಅಭ್ಯಾಸವು ಕಡಿಮೆಯಾಗಬಹುದು. 6. ರಾತ್ರಿ ಊಟವನ್ನು ಹಗುರವಾಗಿಸಿ. ರಾತ್ರಿ ಹೆಚ್ಚು ಅನ್ನ, ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರ ಸೇವಿಸುವ ಬದಲು ತರಕಾರಿ, ಸೂಪ್, ದಾಲ್, ರಾಗಿ ಅಥವಾ ಮಲ್ಟಿಗ್ರೇನ್ ರೋಟಿ ಸೇವಿಸುವುದು ಉತ್ತಮ. ಸಾಧ್ಯವಾದರೆ ಮಲಗುವ 2ರಿಂದ 3 ಗಂಟೆಗಳ ಮೊದಲು ಊಟ ಮುಗಿಸಿ. 7. ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡಿ. ಟೀ, ಕಾಫಿ, ಸಿಹಿ ತಿಂಡಿ ಮತ್ತು ಸಿಹಿ ಪಾನೀಯಗಳಲ್ಲಿರುವ ಹೆಚ್ಚುವರಿ ಸಕ್ಕರೆ ತೂಕ ಹೆಚ್ಚಲು ಕಾರಣವಾಗಬಹುದು. ಸಕ್ಕರೆಯನ್ನು ನಿಧಾನವಾಗಿ ಕಡಿಮೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. 8. ಸಾಕಷ್ಟು ನಿದ್ರೆ ಮಾಡಿ. ಪ್ರತಿದಿನ 7ರಿಂದ 9 ಗಂಟೆಗಳ ಗುಣಮಟ್ಟದ ನಿದ್ರೆ ಆರೋಗ್ಯಕ್ಕೆ ಅಗತ್ಯ. ನಿದ್ರೆಯ ಕೊರತೆಯಿಂದ ಹಸಿವು ನಿಯಂತ್ರಿಸುವ ಹಾರ್ಮೋನ್ಗಳಲ್ಲಿ ಬದಲಾವಣೆ ಉಂಟಾಗಿ ಹೆಚ್ಚು ತಿನ್ನುವ ಸಾಧ್ಯತೆ ಹೆಚ್ಚುತ್ತದೆ. 9. ಸಣ್ಣ ಪ್ರಮಾಣದಲ್ಲಿ ಆಹಾರ ಸೇವಿಸಿ. ಒಮ್ಮೆಲೆ ಹೆಚ್ಚು ತಿನ್ನುವ ಬದಲು ದಿನಕ್ಕೆ 3 ಊಟಗಳ ಜೊತೆಗೆ ಅಗತ್ಯವಿದ್ದರೆ ಆರೋಗ್ಯಕರ ಸಣ್ಣ ತಿಂಡಿಗಳನ್ನು ಸೇವಿಸಿ. ನಿಧಾನವಾಗಿ ಚೆನ್ನಾಗಿ ಅಗಿದು ತಿನ್ನುವುದರಿಂದ ಹೊಟ್ಟೆ ತುಂಬಿದ ಅನುಭವ ಬೇಗ ಬರುತ್ತದೆ. 10. ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಿಸಿ. ಪ್ರತಿದಿನ ವಿವಿಧ ಹಣ್ಣುಗಳ
ಬಣ್ಣಗಳ ಹಣ್ಣು ಮತ್ತು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ಇವುಗಳನ್ನು ನಾರಿನಾಂಶ, ವಿಟಮಿನ್ ಮತ್ತು ಖನಿಜಾಂಶಗಳು ಹೆಚ್ಚಿದ್ದು ಹೊಟ್ಟೆ ತುಂಬಿರುವ ಅನುಭವ ನೀಡಲು ಸಹಾಯ ಮಾಡುತ್ತವೆ. 11. ಮನೆಯ ಕೆಲಸವನ್ನು ವ್ಯಾಯಾಮವಾಗಿಸಿ. ಮನೆ ಒರೆಸುವುದು, ತೋಟದ ಕೆಲಸ, ಮೆಟ್ಟಿಲು ಹತ್ತುವುದು, ಬಟ್ಟೆ ಒಗೆಯುವುದು ಮುಂತಾದ ಚಟುವಟಿಕೆಗಳು ದೇಹವನ್ನು ಚಲಿಸುವಂತೆ ಮಾಡುತ್ತವೆ ಮತ್ತು ಹೆಚ್ಚುವರಿ ಕ್ಯಾಲೋರಿ ಬಳಕೆಗೆ ಸಹಾಯ ಮಾಡುತ್ತವೆ. 12. ಒತ್ತಡವನ್ನು ನಿಯಂತ್ರಿಸಿ. ಒತ್ತಡ ಹೆಚ್ಚಾದಾಗ ಕೆಲವರು ಹೆಚ್ಚು ತಿನ್ನುವ ಅಭ್ಯಾಸ ಬೆಳೆಸಿಕೊಳ್ಳುತ್ತಾರೆ. ಧ್ಯಾನ, ಯೋಗ, ಆಳವಾದ ಉಸಿರಾಟ ಮತ್ತು ಇಷ್ಟದ ಹವ್ಯಾಸಗಳಲ್ಲಿ ಸಮಯ ಕಳೆಯುವುದು ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡಬಹುದು. 13. ಆಹಾರದ ಪ್ರಮಾಣವನ್ನು ಗಮನಿಸಿ. ಆರೋಗ್ಯಕರ ಆಹಾರವಾದರೂ ಅತಿಯಾಗಿ ಸೇವಿಸಿದರೆ ತೂಕ ಹೆಚ್ಚುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರಮಾಣವನ್ನು ನಿಯಂತ್ರಿಸುವುದು ಮುಖ್ಯ. 14. ತೂಕವನ್ನು ನಿಯಮಿತವಾಗಿ ಪರಿಶೀಲಿಸಿ. ವಾರಕ್ಕೆ ಒಮ್ಮೆ ಒಂದೇ ಸಮಯದಲ್ಲಿ ತೂಕವನ್ನು ಅಳೆಯಿರಿ. ದಿನನಿತ್ಯದ ಸಣ್ಣ ಬದಲಾವಣೆಗಳ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. 15. ತಾಳ್ಮೆಯಿಂದ ಮುಂದುವರಿಯಿರಿ. ತೂಕ ಇಳಿಸುವುದು ಒಂದು ದಿನದ ಕೆಲಸವಲ್ಲ. ಆರೋಗ್ಯಕರ ಅಭ್ಯಾಸಗಳನ್ನು ನಿರಂತರವಾಗಿ ಪಾಲಿಸಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ತೂಕ ಇಳಿಸಲು ಸಹಾಯ ಮಾಡುವ ಕೆಲವು ಆರೋಗ್ಯಕರ ಆಹಾರಗಳು: ಓಟ್ಸ್, ರಾಗಿ, ಹೆಸರುಕಾಳು, ಮೊಟ್ಟೆ, ಮೊಸರು, ಸೇಬು, ಪಪ್ಪಾಯಿ, ಸೌತೆಕಾಯಿ, ಪಾಲಕ್, ಬಾದಾಮಿ. ತಪ್ಪದೆ ನೆನಪಿಡಿ, ಊಟವನ್ನು ಸಂಪೂರ್ಣವಾಗಿ ಬಿಡಬೇಡಿ. ಕ್ರ್ಯಾಶ್ ಡಯಟ್ ಅಥವಾ ಅತಿಯಾದ ಉಪವಾಸವನ್ನು ತಪ್ಪಿಸಿ. ತೂಕ ಇಳಿಸುವ ಮಾತ್ರೆಗಳು ಅಥವಾ ಪೂರಕಗಳನ್ನು ವೈದ್ಯರ ಸಲಹೆಯಿಲ್ಲದೆ ಬಳಸಬೇಡಿ. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು ಅಥವಾ ಆರೋಗ್ಯ ಸಮಸ್ಯೆಗಳಿರುವ ತಾಯಂದಿರು ತೂಕ ಇಳಿಸುವ ಯೋಜನೆ ಆರಂಭಿಸುವ ಮೊದಲು ವೈದ್ಯರು ಅಥವಾ ಪೌಷ್ಟಿಕ ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮ. ಸಮಾರೋಪ: ಮಹಿಳೆಯರು ಮನೆಯಲ್ಲೇ ಆರೋಗ್ಯಕರವಾಗಿ ತೂಕ ಇಳಿಸಿಕೊಳ್ಳುವುದು ಸಂಪೂರ್ಣ ಸಾಧ್ಯ. ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ, ಸಾಕಷ್ಟು ನೀರು, ಉತ್ತಮ ನಿದ್ರೆ ಮತ್ತು ಒತ್ತಡದ ನಿಯಂತ್ರಣವೇ ಯಶಸ್ಸಿನ ಮೂಲ. ತ್ವರಿತ ಫಲಿತಾಂಶಕ್ಕಾಗಿ ಆರೋಗ್ಯಕ್ಕೆ ಹಾನಿಕಾರಕ ವಿಧಾನಗಳನ್ನು ಅನುಸರಿಸುವ ಬದಲು ದೀರ್ಘಕಾಲ ಉಳಿಯುವ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ. ನಿಧಾನವಾಗಿ ಆದರೆ ನಿರಂತರವಾಗಿ ಮಾಡಿದ ಪ್ರಯತ್ನವು ತೂಕ ಇಳಿಸುವುದಷ್ಟೇ ಅಲ್ಲ, ದೇಹವನ್ನು ಹೆಚ್ಚು ಚುರುಕು, ಆರೋಗ್ಯಕರ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಹೈಪ್ ಮಾಡಿ ಹಾಗೂ ಇನ್ನು 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.